ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್ಸ್. ಸೊ ತುಂಬ ದಿವಸದಿಂದ ನಾನು ಯೂಟ್ಯೂಬ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಅಂದರೆ ಕಾರಣ ಬಂದು ನಾನು ಒಂದು ವೃದ್ಧಾಶ್ರಮ ಮಾಡಿದ್ದೀನಿ. ಆ ವೃದ್ಧಾಶ್ರಮದ ಹೆಸರು ಪುಷ್ಪ ಉಚಿತ ವೃದ್ಧಾಶ್ರಮ. ಅಲ್ಲಿ ಒಂದು 50 ಜನ ಇದ್ದಾರೆ. ಸೊ ಆ ಜನಗಳ ಒಂದು ಲಾಲನೆ ಪಾಲನೆ, ಅವರ ಒಂದು ಆರೋಗ್ಯ, ಅವರ ಒಂದು ಊಟ ತಿಂಡಿ, ಆ ಒಂದು ಆರೋಗ್ಯ ಸ್ಥಿತಿ ನೋಡ್ಕೊಳ್ಳೋದ್ರಲ್ಲೇ ನನಗೆ ಟೈಮ್ ಕಳೆದೋಗ್ತಾ ಇತ್ತು. ಹಾಗಾಗಿ ನನ್ನ ಯೂಟ್ಯೂಬ್ಗೆ ನಾನು ಸ್ವಲ್ಪ ಕ್ವಶನ್ ಮಾರ್ಕ್ ಇಟ್ಟಿದ್ದೆ. ಸೊ ಇನ್ಮೇಲೆ ನಿಮ್ಮ ಮನೆ ಮಗಳು ನಿಮ್ಮ ಮುಂದೆನೇ ಕಾಣಿಸ್ತಾ ಇರ್ತೀನಿ. ಯಾಕೆ ಅಂತ ಅಂದರೆ ಮತ್ತೆ ಎಲ್ಲರೂ ಕೇಳ್ತಾ ಇದ್ದಾರೆ, ಮೇಡಮ್ ನೀವು ಯೂಟ್ಯೂಬ್ ಮಾಡ್ತಾ ಇದ್ರಿ, ತುಂಬ ಒಂದೊಂದು ಅಪ್ಡೇಟ್ ಕೊಡ್ತಾ ಇದ್ರಿ, ಈ ನಡುವೆ ಯಾವುದೂ ಮಾಡ್ತಾಯಿಲ್ಲ ಅಂತ. ಸೊ ನನ್ನ ಯೂಟ್ಯೂಬರ್ ಬ್ಲಾಗರ್ಗೆ ಬೇಜಾರಾಗಬಾರ್ದು ಅದಕ್ಕೋಸ್ಕರ ಮತ್ತೆ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮನೆ ಮಗಳು ಪುಷ್ಪಗೆ ಸೊ ಎಂದಿನಂತೆ ಪ್ರೀತಿ ವಿಶ್ವಾಸ ತೋರಿಸಿ, ಸೊ ನಿಮ್ಮ ಮನೆ ಮಗಳನ್ನು ಆಧರಿಸಿ. ಸೊ ನಾನಿವತ್ತು ನಿಮ್ಗೆ ತೋರಿಸ್ತಾ ಇರೋದು ವಿಶೇಷವಾದ ರಾಯರ ಮಂತ್ರಾಕ್ಷತೆ ಉಂಗುರ. ಸೊ ಈ ಉಂಗುರ ಬಂದು ನೋಡ್ರಿ, ಮಂತ್ರಾಲಯದಲ್ಲಿ ತಂದಿರೋ ಅಂಥ ಒಂದು ಮಂತ್ರಾಕ್ಷತೆ. ಎಲ್ರಿಗೂ ಬಂದಲ್ಲಿ ಇಷ್ಟಿಷ್ಟೇ ಮಂತ್ರಾಕ್ಷತೆ ಕೊಡ್ತಾರೆ. ಯಾಕೆಂದರೆ ರಾಯರು ಭಕ್ತಳಾಗಿ ನಾನು ತುಂಬ ವರ್ಷದಿಂದ ಹೋಗ್ತಾ ಇರೋದ್ರಿಂದ ಸೊ ನನಗೆ ಅಲ್ಲಿ ಒಬ್ಬರು ಅರ್ಚಕರು ಪರಿಚಯ ಆಗಿ ಸೊ ನಾನು ಈ ಥರ ಎಲ್ಲ ಒಂದು ಉಂಗುರ ಮಾಡ್ತಾಯಿದ್ದೀನಿ, ನನಗೆ ರಾಯರದು ಮಂತ್ರಾಕ್ಷತೆ ಬೇಕು ಅಂದಾಗ ಸೊ ನನಗೆ ಒಂದು ಕವರ್ ತುಂಬ ಮಂತ್ರಾಕ್ಷತೆ ಕೊಟ್ಟರು. ಸೊ ಅದೇನೋ ಗೊತ್ತಿಲ್ಲ, ಗುರುಗಳ ಆಶೀರ್ವಾದ ಅನ್ಕೋತೀನಿ. ಅದೇ ಒಂದು ಮಂತ್ರಾಕ್ಷತೆಯಿಂದ ಮಾಡಿರುವಂಥ ಈ ಒಂದು ರಿಂಗುಗಳು ಸ್ವಲ್ಪ ಹತ್ರ ಬಂದು ತೋರಿಸಿ. ಸೊ ನೋಡಿಲಿ ರಿಂಗು. ಸೊ ನಾನು ಕೂಡ ಕೈಲಿ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಸೊ ರಾಯರು ಮಂತ್ರಾಕ್ಷತೆ ಹೇಗಿದೆ ಅಂತ. ಸೊ ತುಂಬಾ ಚೆನ್ನಾಗಿದೆ. ಈ ಒಂದು ರಾಯರು ಮಂತ್ರಾಕ್ಷತೆ ನಾನು ಹಾಕ್ಕೊಂಡ್ಮೇಲೆ ನನ್ನ ಜೀವನದಲ್ಲೇ ತುಂಬಾ ಒಂದು ಚೇಂಜಸ್ಗಳಾಗಿದೆ, ಒಂದು ಬದಲಾವಣೆ ಆಗಿದೆ. ಸೊ ತುಂಬಾ ಒಂದು ಪರಿವರ್ತನೆ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ರಾಯರು ಸದಾ ಬಂದು ನಮ್ಮ ಜೊತೆ ಇರೋ ಒಂದು ಖುಷಿ ಕೊಡುತ್ತೆ. ಯಾಕಂದರೆ ಈ ಅಕ್ಷತೆನ ಇಟ್ಕೊಂಡು ನಾವು ಈ ಒಂದು ಕೈನ ಇಟ್ಕೊಂಡು ಯೋಚನೆ ಮಾಡ್ಬೇಕಾರೆ ಸೊ ಏನು ಮಾಡೋದಪ್ಪ, ಇವಾಗ ನನ್ನ ಒಂದು ವೃದ್ಧಾಶ್ರಮದ ಬಗ್ಗೆ ಆಗಲಿ, ನನ್ನ ಒಂದು ಬಿಸ್ನೆಸ್ ಬಗ್ಗೆ ಆಗಲಿ, ನನ್ನ ಒಂದು ಮನೆ ಬಗ್ಗೆ ಆಗಲಿ ಚಿಂತೆ ಮಾಡ್ಬೇಕಾದ್ರೆ ಜಸ್ಟ್ ಹಿಡ್ಕೊಂಡು ಚಿಂತೆ ಮಾಡ್ತಾಯಿದ್ರೆ ಹಾಗೆ ಸೊ ರಾಯರು ಏನೋ ಒಂದು ಐಡಿಯಾ ಕೊಟ್ಬಿಡ್ತಾರೆ. ಸೊ ಅದು ಐಡಿಯಾ ಹಾಗೆ ಕ್ಲಿಕ್ ಆಗುತ್ತೆ. ಸೊ ಅದು ರಾಯರು ಕೊಟ್ಟಿರೋ ಅಂಥ ಒಂದು ಒಳ್ಳೆಯ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ ಈ ಥರ ಒಂದು ಮಂತ್ರಾಕ್ಷತೆ ರಿಂಗನ್ನು ಬಂದು ನನ್ನ ಮಗನೇ ಆರ್ಡರ್ ತೊಗೊಂಡು ನನ್ನ ಮಗನೇ ಮಾಡ್ತಾ ಇರೋದು. ಇದು ಬೇರೆ ಯಾರೋ ಮಾಡಿದ್ದನ್ನ ನಾನು ಪ್ರಮೋಷನ್ ಮಾಡ್ತಾ ಇಲ್ಲ, ವಿಡಿಯೋ ಮಾಡ್ತಾಯಿಲ್ಲ. ನನ್ನ ಮಗ ಮಾಡಿರೋ ಅಂಥ ಒಂದು ಉಂಗುರನೇ ನಾನು ಇಲ್ಲಿಟ್ಟು ನಿಮ್ಗೆ ತೋರಿಸ್ತಾ ಇರೋದು. ಸೊ ಈ ಒಂದು ರಿಂಗ್ ಏನಾದರೂ ನಿಮ್ಗೆ ಬೇಕು ಅಂತ ಅಂದರೆ ಸೊ ನಾನೊಂದು ಫೋನ್ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ನೀವು ಮೆಸೇಜ್ ಮಾಡಿ ತೊಗೋಬೋದು. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಈ ರಿಂಗ್ ಬೆಲೆ ಎಷ್ಟು ಏನು ಎತ್ತ ಅದೆಲ್ಲ ಹೇಳ್ತಾರೆ. ಅದ್ರ ಜೊತೆಗೆ ಸ್ಪೆಷಲಾಗಿ ಕಾಲ್ ಕೂಡ ಮಾಡ್ಬೋದು, ಫೋನ್ ನಂಬರ್ ಕೂಡ ಹಾಕಿರ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಒಂದು ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಯಾಕೆಂದರೆ ಇವಾಗ ಇಲ್ಲಿ ಮಾಡಿಟ್ಟಿರೋ ಅಷ್ಟು ರಿಂಗ್ಸ್ ಬಂದು ಸೊ ಆಲ್ರೆಡಿ ಸೇಲ್ ಆಗಿರೋ ಅಂಥದ್ದು. ಯಾಕೆಂದರೆ ಇನ್ನೊಂದು ನನ್ನ ಮಗ ಸೊ ನಾವು ಒಂದು ರಾಯರು ಮಂತ್ರಾಕ್ಷತೆ ಉಂಗುರ ಮಾಡ್ತಾ ಇದ್ದೀವಿ ಅಂದರೆ ಅದು ತುಂಬಾ ಒಂದು ಪವರ್ಫುಲ್ ರಿಂಗ್ ಅಂತಲೇ ಹೇಳ್ಬೋದು. ಸೊ ಆ ಒಂದು ರಿಂಗ್ ಚೆನ್ನಾಗಿರಬೇಕು ಅಂದ್ಕೊಂಡು ನನ್ನ ಮಗ ಬಂದು ಎಲ್ಲ USA ಇಂದ ಎಲ್ಲ ಬಂದು ಇಂಪಾರ್ಟೆಂಟ್ ರಿಂಗ್ಸ್ನ ಅವನಿಲ್ಲಿ ತರಿಸ್ಕೊಂಡು ಅದನ್ನು ಮಾಡಿರೋವಂಥ ರಿಂಗು. ಯಾಕೆಂದ್ರೆ ನಾವು ಹಾಕೊಂಡಾಗ ಅದು ಗೋಲ್ಡ್ ಕೋಟಿಂಗ್ ಹೋಗಬಾರ್ದು, ರಿಂಗು ತುಂಬ ದಿನ ಕೈಲಿ ಚೆನ್ನಾಗಿರಬೇಕು. ಸಾಧ್ಯವಾದವರು ಬೆಳ್ಳಿಲಿ ಮಾಡಿಸ್ಕೊತಾರೆ, ಇನ್ನೂ ಸಾಧ್ಯ ಆದವರು ಗೋಲ್ಡಲ್ಲಿ ಮಾಡಿಸ್ಕೊತಾರೆ. ಆದರೆ ಏನೂ ಇಲ್ಲ, ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಈ ಥರ ಒಂದು ರಿಂಗ್ ತಾನೇ ಹಾಕೋಬೇಕು. ಹಾಗಾಗಿ ರಿಂಗ್ ಹಾಕ್ಕೊಂಡಾಗ ಅದು ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಯಾವುದು ಚೆನ್ನಾಗಿಲ್ಲದೆ ಇರಬಾರ್ದು, ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಇಂಪಾರ್ಟೆಂಟ್ ಉಂಗುರಗಳನ್ನ ತರಿಸಿ ನನ್ನ ಮಗ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೊಂದು ಸ್ಪೆಷಲ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾನೆ ಇವತ್ತು ನನ್ನ ಮಗ. ಸೊ ಆಲ್ರೆಡಿ ಇಷ್ಟು ರಿಂಗ್ ಸೇಲ್ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ಇನ್ನೂ ರಿಂಗ್ಗಳೆಲ್ಲ ಮಾಡ್ತಾ ಇದ್ದಾರೆ, ಮುಂದುವರಿತಾ ಇದೆ ವರ್ಕ್ ಅವ್ರದ್ದು. ಸೊ ಈ ಒಂದು ರಿಂಗ್ನ ಬುಧವಾರ ಮತ್ತು ಗುರುವಾರ ಯಾರ್ಯಾರೆಲ್ಲ ನಮ್ಮ ಒಂದು ಮಂತ್ರಾಕ್ಷತೆ ಉಂಗುರ ತೊಗೊತೀರೋ ಅವ್ರಿಗೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾ ಇದ್ದಾನೆ. ಏನು ಅಂತ ಅಂದರೆ ಜಸ್ಟ್ 1000 ರೂಪೀಸ್ ಕೊಟ್ಟು ನೀವು ಒಂದು ರಿಂಗ್ ತೊಗೊಂಡ್ರೆ ಅದ್ರ ಜೊತೆ ಇನ್ನೊಂದು ರಿಂಗು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಈ ಥರ ಸ್ಪೆಷಲ್ ಧಮಾಕ ಆಫರ್ನ ಯಾರು ಮಿಸ್ ಮಾಡ್ಕೋಬೇಡಿ. ಸೊ ವಿಡಿಯೋನ ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಿ, ರಾಯರು ಭಕ್ತರಿಗೆ ತಲುಪೋವರೆಗೂ ಈ ವಿಡಿಯೋನ ಶೇರ್ ಮಾಡಿ. ರಾಯರು ಭಕ್ತರೆಲ್ಲ ಈ ಒಂದು ರಿಂಗ್ನ ತರಿಸ್ಕೋಬೇಕು ಅನ್ನೋದೇ ನನ್ನ ಆಸೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮನೆ ಮಗಳು ಪುಷ್ಪ.